ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಹೊಸ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಯಾವಾಗ ಕರೀತಾರೆ ಮತ್ತು ಆಲ್ರೆಡಿ ಈಗ ಅರ್ಜಿ ಕರೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಲಾಸ್ಟ್ ಇಯರ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಜಮಾ ಆಗುತ್ತೆ ಮತ್ತು ಯಾವಾಗ ಜಮಾ ಆಗುತ್ತೆ ಮತ್ತು ಅದ್ರ ಜೊತೆಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಮಾನ್ಯ ಕಾರ್ಮಿಕ ಇಲಾಖೆ ಸಚಿವರಾಗಿದ್ದ ಸಂತೋಷ್ ಲಾಡ್ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕಲ್ಯಾಣ ಸುರಕ್ಷಾ ಭವನ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಕಲ್ಯಾಣ ಸುರಕ್ಷಾ ಭವನ್ ITI ಕಾಂಪೌಂಡ್ ಬನ್ನೇರುಘಟ್ಟ ರಸ್ತೆ ಬೆಂಗಳೂರು, ಇಲ್ಲಿ ನಾವು ಒಂದು ವಿಸಿಟ್ ಮಾಡಿ ಮಾಹಿತಿನ ಕೇಳಿದಾಗ ಅವ್ರು ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿನ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಯಾರ್ಯಾರು ವಿದ್ಯಾರ್ಥಿ ಲಾಸ್ಟ್ ಇಯರ್ ಅರ್ಜಿ ಸಲ್ಲಿಸಿದ್ದಾರೆ ಅವ್ರದ್ದು ಆದಷ್ಟು ಬೇಗನೆ ಅಮೌಂಟ್ನ ಕೂಡ ರಿಲೀಸ್ ಮಾಡ್ತಾರೆ. ಮಾನ್ಯ ಸಚಿವರ ಹತ್ರ ಆಲ್ರೆಡಿ ಈಗ ಏನಂದರೆ ಅನುಮೋದನೆ ಪಡ್ಕೊಳ್ಳಿಕ್ಕೆ ಫೈಲ್ ಕೂಡ ಹೋಗಿದೆ ಅಂತಲೂ ಬಂದಿದೆ. ಮತ್ತು ಅದ್ರ ಜೊತೆಗೆ ಏನಕ್ಕೆ ಅದು ಇನ್ನೂ ಕೂಡ ಪೆಂಡಿಂಗ್ನಲ್ಲಿದೆ, ವೇಟಿಂಗ್ ಲಿಸ್ಟ್ನಲ್ಲಿದೆ ಅಂತ ನೋಡೋದಾದರೆ ಫ್ರೆಂಡ್ಸ್, ಅವರು ಆಲ್ರೆಡಿ ಹೇಳಿದ್ದಾರೆ ಏನಪ್ಪ ಅಂದರೆ ಯಾರು ಈಗ ಆಲ್ರೆಡಿ ಫೇಕ್ ಲೇಬರ್ ಕಾರ್ಡ್ನ ಹೊಂದಿದ್ದಾರೆ ಅಥವಾ ಫೇಕ್ ಲೇಬರ್ ಕಾರ್ಡ್ನ ಬಿಟ್ಕೊಟ್ಟಿದ್ದಾರೆ, ಸೊ ಅಂಥವ್ರಿಗೆ ಏನು ಮಾಡ್ಬೇಕಂದ್ರೆ ಈಗ ಆದಷ್ಟು ಬೇಗನೆ ಲೇಬರ್ ಕಾರ್ಡ್ನ ನಾವು ಏನಾದ್ರು ರದ್ದು ಮಾಡ್ತೀವಿ ಅಂತ ಕೂಡ ಮಾನ್ಯ ಸಚಿವರಾಗಿರ್ತ ಸಂತೋಷ್ ಲಾಡ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತು ಒಂದು ಫಂಕ್ಷನಲ್ಲಿ ಕೂಡ ಅಧಿಕೃತವಾಗಿ ಏನಪ್ಪ ಅಂದರೆ ಒಂದು ಮಾಹಿತಿನ ಕೂಡ ಬಿಟ್ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಈಗ ನಾವು ಆಲ್ರೆಡಿ ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಎಷ್ಟು ಅರ್ಜಿ ಬಂದಿದ್ದಾವಲ್ಲ ಅಷ್ಟು ಅರ್ಜಿ ಆಲ್ಮೋಸ್ಟ್ ಡಬಲ್ ಅರ್ಜಿಗಳು ಬಂದಿದ್ದಾವೆ. 12 ಲಕ್ಷ 13 ಲಕ್ಷ ಅರ್ಜಿಗಳು ಬಂದಿದ್ದಾವೆ. ಮುಂಚೆಲ್ಲ 2 ಲಕ್ಷ 3 ಲಕ್ಷ ಅರ್ಜಿ ಬರ್ತಾಯಿದ್ವು. ಸೊ ಈಗ ಅಷ್ಟ್ರಿಗೆ ಕೂಡ ಏನಪ್ಪ ಅಂದರೆ ನಾವು ಅಮೌಂಟ್ನ ರಿಲೀಸ್ ಮಾಡಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿಗಳು ಬೇಕಾಗುತ್ತೆ. ಸೊ ಹಾಗಾಗಿ ಅಮೌಂಟ್ನ ರಿಡ್ಯೂಸ್ ಮಾಡಿದ್ದೀವಿ ಮತ್ತು ರಿವೈಸ್ಡ್ ಅಮೌಂಟ್ನ ಕೂಡ ನಿಮ್ಮ ಎದುರುಗಡೆ ಆಲ್ರೆಡಿ ನಾವು ಪ್ರೆಸೆಂಟ್ ಕೂಡ ಮಾಡಿದ್ವಿ, ಅಧಿಕೃತ ಆದೇಶ ಕೂಡ ಕೊಟ್ಟಿದ್ವಿ. ಅದ್ರ ಪ್ರಕಾರ ಆದಷ್ಟು ಬೇಗನೆ ಮಾಡ್ತೀವಿ. ಮತ್ತು ಅದು ಏನಪ್ಪ ಅಂದರೆ ಈಗ ಆಲ್ರೆಡಿ ಫೇಕ್ ಲೇಬರ್ ಕಾರ್ಡ್ ಹೊಂದಿದಾರೋ ಎಲ್ಲರೂ ಕೂಡ ಸರೆಂಡರ್ ವಾಲಂಟಿಯರ್ ಸರೆಂಡರ್ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಅದ್ರ ಮೇಲೆ ಏನಪ್ಪ ಕ್ರಿಮಿನಲ್ ಕೇಸನ್ನ ಹಾಕಬೇಕಾಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆಲ್ರೆಡಿ 39ರಿಂದ 40 ಲಕ್ಷದವರೆಗೂ ಕೂಡ ಲೇಬರ್ ಕಾರ್ಡ್ನ ಫೇಕ್ ಲೇಬರ್ ಕಾರ್ಡ್ಗಳು ಹೊಂದಿದ್ದಾರೆ. ಸೊ ಹಾಗಾಗಿ ಯಾರಿಗೆ ಅದು ನಷ್ಟ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನೇನು ಮಾಡ್ತಾ ಇದ್ದೀವಿ ಅಂದರೆ ರಿಡ್ಯೂಸ್ ಮಾಡಿದ್ದೀವಿ ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದರೆ. ರಿವೈಸ್ಡ್ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಅವರೊಂದು ಅಪ್ಡೇಟ್ ಕೂಡ ಮಾಡಿ ಟ್ವೀಟ್ ಕೂಡ ಮಾಡಿದರೆ. ಆ್ಯನ್ಯುವಲ್ ಸ್ಕಾಲರ್ಶಿಪ್ ಕೋರ್ಸ್ ಎಕ್ಸಿಸ್ಟಿಂಗ್ ರಿವೈಸ್ಡ್ ಸ್ಕಾಲರ್ಶಿಪ್ ಬಿಟೆಕ್ ಮುಂಚೆ ಏನು ಮಾಡ್ತಿರೋ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ 50,000 ರೂಪಾಯಿ ಸಿಗ್ತಾಯಿತ್ತು, ಈಗ 10,000 ರೂಪಾಯಿ. ಎನಿ ಜನರಲ್ ಡಿಗ್ರಿ ಮಾಡ್ತಾ ಇರೋರಿಗೆ 25,000 ಸಿಗ್ತಾಯಿತ್ತು ಲಾಸ್ಟ್ ಇಯರು, ಈಗ 6,000. PG ಮಾಡ್ತಾ ಇರೋರು 35,000, ಈಗ 10,000. ಡಿಪ್ಲೊಮಾ ಮಾಡ್ತಾಯಿದ್ರು 20,000 ಸಿಗ್ತಾಯಿತ್ತು, ಈಗ ಅವರಿಗೆ 4,600 ರೂಪಾಯಿ. BSc ನರ್ಸಿಂಗ್ ಮಾಡ್ತಾಯಿದ್ರೆ 40,000 ಸಿಗ್ತಾಯಿತ್ತು ಓಲ್ಡ್ನಲ್ಲಿ, ಈಗ ಹೊಸದಾಗಿ 10,000. MBBS ಓದ್ತಿದ್ರೆ 60,000, ಈಗ 11,000 ರೂಪಾಯಿ. ಸೆಂಟ್ರಲ್ ಕೋರ್ಸ್ಗಳು ಏನಾದರೂ ಮಾಡ್ತಾಯಿದ್ರೆ ಫುಲ್ ಫೀ ಕನ್ಸೆಷನ್ ಆಗ್ತಾಯಿತ್ತು, ಈಗ 11,000 ಬರ್ತಾಯಿದೆ. 1ರಿಂದ 5ನೇ ತರಗತಿ ಓದ್ತಾಯಿದ್ರೆ 5,000 ಸಿಗ್ತಾಯಿತ್ತು, ಈಗ 1,100 ರೂಪಾಯಿ. 6ರಿಂದ 7ನೇ ತರಗತಿ ಓದ್ತಾಯಿದ್ರೆ 8,000 ಸಿಗ್ತಾಯಿತ್ತು, ಈಗ 1,250 ರೂಪಾಯಿ. 8ನೇ ತರಗತಿ ಓದ್ತಾಯಿದ್ರೆ 8,000, ಈಗ 1,350 ರೂಪಾಯಿ ಬರ್ತಾಯಿದೆ. ಹಾಗೆ PUC ಓದ್ತಾಯಿದ್ರೆ 15,000 ಸಿಗ್ತಾಯಿತ್ತು ಓಲ್ಡ್ನಲ್ಲಿ, ಈಗ 4,600 ರೂಪಾಯಿ ಕೂಡ ಸಿಗುತ್ತೆ ಅಂತ ಕೂಡ ಅಧಿಕೃತವಾಗಿ ಈ ಮಾಹಿತಿನ ಕೂಡ ಅವರು ಟ್ವೀಟ್ ಕಾರ್ಡ್ನಲ್ಲಿ ಕೂಡ ಪ್ರೆಸೆಂಟ್ ಕೂಡ ಮಾಡಿದ್ದಾರೆ. ಇದ್ರ ಪ್ರಕಾರ ನಾವು ಆದಷ್ಟು ಬೇಗನೆ ಏನಂದರೆ ಈಗ ಸೆಕೆಂಡ್ ವೀಕ್ನಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಆಲ್ರೆಡಿ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಫೈಲ್ನ ಕಳಿಸ್ಕೊಟ್ಟಿದ್ದಾರೆ. ನಾವು ಒಂದೇ ಒಂದು ಮನವಿ ಮಾಡ್ಕೋತಾ ಇದ್ದೀವಿ, ಏನಪ್ಪ ಅಂದರೆ ಯಾರು ಫೇಕ್ ಲೇಬರ್ ಕಾರ್ಡ್ನ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ, ಅದು ಪ್ರಯೋಜನ ಪಡ್ಕೋತಿದ್ದಾರೆ, ಆರ್ಆರ್ಗೆ ತಾವು ಬಿಟ್ಕೊಡ್ಬೇಕು, ವಾಲಂಟಿಯರ್ ಸರೆಂಡರ್ ಮಾಡಬೇಕು ಅಂತ ಕೂಡ ಒಂದು ಅಧಿಕೃತವಾಗಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲ ಮೀಡಿಯಾದಲ್ಲಿ ಕೂಡ ಬರ್ತಾ ಇರೋದೆಲ್ಲ ನಿಮ್ಗೆ ಗೊತ್ತಿರುವಂಥ ಸಂಗತಿನೇ. ಸೊ ಹಾಗಾಗಿ ಏನಪ್ಪ ಅಂದರೆ ಈಗ ಆದಷ್ಟು ಬೇಗನೆ ಲೇಬರ್ ಕಾರ್ಡ್ ಯಾರು ಫೇಕ್ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಆದಷ್ಟು ಬೇಗನೆ ನಿಮ್ಮ ಫೇಕ್ ಇತ್ತಂದರೆ ಅದನ್ನು ವಾಲಂಟಿಯರ್ ಸರೆಂಡರ್ ಮಾಡಿ ರದ್ದು ಮಾಡಿಸ್ಕೊಂಡು ಒಳ್ಳೆಯದು, ಯಾಕಂದರೆ ಮುಂದೆ ಕ್ರಿಮಿನಲ್ ಕೇಸ್ ಕೂಡ ಹಾಕೋ ಚಾನ್ಸಸ್ ತುಂಬಾ ಇದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಆದಷ್ಟು ಬೇಗನೆ ಎಲ್ಲರಿಗೂ ಕೂಡ ಹೊಸದಾಗಿರ್ತಕ್ಕಂಥ ಸ್ಕಾಲರ್ಶಿಪ್ ಕೊಡು ಸಿಗುತ್ತೆ ಮತ್ತು ಅರ್ಜಿನ ಕೂಡ ಬರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮಾನಸಿಕಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.